ವಿನಯ್ 24 ವರ್ಷದ ಯುವಕ. ಬೆಂಗಳೂರಿನ ಐಷಾರಾಮಿ ಗೋಲ್ಡನ್ ಪ್ಯಾಲೇಸ್ ಹೋಟೆಲ್ನಲ್ಲಿ ವೆಯ್ಟರ್ ಆಗಿ ಕೆಲಸ ಮಾಡುತ್ತಿದ್ದ. ಅವನ ಜೀವನವೆಂದರೆ ಬಡತನ, ಕಷ್ಟ, ಕನಸುಗಳ ಓಡಾಟ. ಒಂದು ರಾತ್ರಿ ಕೆಲಸದ ನಂತರ ಹಸಿವಿನಿಂದ ಕರುಳು ಕಿತ್ತುಕೊಂಡಿತ್ತು. ಆ ದಿನ ಅವನಿಗೆ ಊಟಕ್ಕೆ ಹಣವಿರಲಿಲ್ಲ. ಹೋಟೆಲ್ನ ಕಿಚನ್ನಲ್ಲಿ ಉಳಿದಿದ್ದ ಒಂದು ತಟ್ಟೆ ಬಿರಿಯಾನಿಯನ್ನು ನೋಡಿದಾಗ ಅವನಿಗೆ ತಡೆಯಲಾಗಲಿಲ್ಲ. ಅವನು ಮೆಲ್ಲಗೆ ಆ ತಟ್ಟೆಯನ್ನು ತೆಗೆದುಕೊಂಡು ಕಿಚನ್ನ ಒಂದು ಮೂಲೆಯಲ್ಲಿ ಕುಳಿತು ತಿನ್ನಲಾರಂಭಿಸಿದ. ಆದರೆ ಅವನಿಗೆ ತಿಳಿಯದೆ ರಾತ್ರಿಯ ಕಾವಲುಗಾರನ ಕಣ್ಣು ಅವನ ಮೇಲಿತ್ತು. ರಾಜೇಶ್ ಶೆಟ್ಟಿ ಹೋಟೆಲ್ನ ಮಾಲೀಕ, ಒಬ್ಬ ಕಠಿಣ ಮತ್ತು ಶಕ್ತಿಶಾಲಿ ವ್ಯಕ್ತಿ. ಕಾವಲುಗಾರನಿಂದ ವಿಷಯ ತಿಳಿದ ತಕ್ಷಣ ಅವನು ಕಿಚನ್ಗೆ ಧಾವಿಸಿದ. ವಿನಯ್, ಇದೇನಿದು ಎಂದು ಗರ್ಜಿದ. ವಿನಯ್ಗೆ ಭಯದಿಂದ ನಡುಕ ಹಿಡಿಯಿತು. ಸರ್, ಕ್ಷಮಿಸಿ, ತುಂಬ ಹಸಿವಾಗಿತ್ತು ಎಂದು ಕೆರಳಿದ. ರಾಜೇಶ್ನ ಕಣ್ಣುಗಳಲ್ಲಿ ಕೋಪದ ಕಿಡಿಗಳು. ನೀನು ಕಳ್ಳ, ಪೊಲೀಸ್ಗೆ ಕರೆಯುತ್ತೇನೆ ಎಂದು ಫೋನ್ ತೆಗೆದ. ವಿನಯ್ಗೆ ತನ್ನ ಜೀವನವೇ ಕೊನೆಯದೆಂದು ಭಾವಿಸಿದ. ಆದರೆ ರಾಜೇಶ್ ಫೋನ್ ಇಡುವ ಮೊದಲೇ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಮೂಡಿತು. ವಿನಯ್, ನಿನ್ನನ್ನು ಕ್ಷಮಿಸಬಹುದು, ಆದರೆ ಒಂದು ಷರತ್ತು. ವಿನಯ್ ಗೊಂದಲದಿಂದ ರಾಜೇಶ್ನನ್ನು ನೋಡಿದ. ನೀನು ನನ್ನ ಮಗಳ ಜೊತೆ ಮದುವೆಯಾಗಬೇಕು. ವಿನಯ್ಗೆ ಇದು ಕನಸಿನಂತೆ ಕಾಣಿತು. ಒಬ್ಬ ವೈಟರ್ಗೆ ಇಂತಹ ಶ್ರೀಮಂತ ಕುಟುಂಬದ ಹುಡುಗಿಯ ಜೊತೆ ಮದುವೆ? ಅವನು ಯಾವುದೋ ಯೋಚನೆ ಮಾಡದೆ ಒಪ್ಪಿಕೊಂಡ. ಮದುವೆ ದಿನ ನಿಗದಿಯಾಯಿತು. ವಿನಯ್ಗೆ ರಾಜೇಶ್ನ ಮಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಅವನಿಗೆ ಅವಳ ಹೆಸರು, ಮುಖ ಯಾವುದೂ ತಿಳಿದಿರಲಿಲ್ಲ. ರಾಜೇಶ್ ಉದ್ದೇಶಪೂರ್ವಕವಾಗಿಯೇ ಈ ರಹಸ್ಯವನ್ನು ಕಾಪಾಡಿದ. ವಿನಯ್ಗೆ ಹೊಸ ಬಟ್ಟೆ, ಒಡವೆ ಮತ್ತು ಒಂದು ಚಿಕ್ಕ ಕೊಠಡಿಯನ್ನು ಒದಗಿಸಲಾಯಿತು. ಆದರೆ ಹೋಟೆಲ್ನ ಇತರ ಕೆಲಸಗಾರರು ವಿನಯ್ನನ್ನು ನೋಡಿ ಗುಸುಗುಸು ಮಾತಾಡ್ತಾ ಇದ್ರು. ಅವನಿಗೆ ಗೊತ್ತಿಲ್ಲ ಬಡವನಿಗೆ ಏನಾಗುತ್ತೆಂದು ಎಂದು ಕಿರಿಕಿರಿಯಿಂದ ಮಾತನಾಡುತ್ತಿದ್ದರು. ಮದುವೆ ದಿನ ಬಂದಿತು. ಭವ್ಯವಾದ ಸಮಾರಂಭದಲ್ಲಿ ವಿನಯ್ಗೆ ಎಲ್ಲವೂ ಕನಸಿನಂತಾಯಿತು. ಆದರೆ ಅವನಿಗೆ ತನ್ನ ವಧುವಿನ ಮುಖವನ್ನು ನೋಡಲು ಅವಕಾಶ ಸಿಗಲಿಲ್ಲ. ಮದುವೆ ನಂತರ ರಾತ್ರಿ ಅವನು ತನ್ನ ಕೊಠಡಿಗೆ ಹೋದ. ಅಲ್ಲಿ ಮಂಚದ ಮೇಲೆ ಕುಳಿತಿದ್ದ ಒಬ್ಬ ಯುವತಿಯನ್ನು ನೋಡಿದ. ಆದರೆ ಅವಳ ಮುಖವನ್ನು ನೋಡಿದ ತಕ್ಷಣ ವಿನಯ್ಗೆ ಆಘಾತವಾಯಿತು. ಅವಳು ಸಾಮಾನ್ಯ ಹುಡುಗಿಯಂತಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಚಿತ್ರಣವಿತ್ತು. ಅವಳ ದೇಹದ ಮೇಲೆ ಒಂದು ಗಾಢವಾದ ಗಾಯದ ಗುರುತಿತ್ತು. ವಿನಯ್ಗೆ ಏನು ಮಾತನಾಡಬೇಕೆಂದು ಗೊತ್ತಾಗ್ತಾ ಇರಲಿಲ್ಲ. ನೀನು ರಾಜೇಶ್ನ ಮಗಳೇ ಎಂದು ಕೇಳಿದ. ಅವಳು ಶಾಂತವಾಗಿ, ಹೌದು, ನಾನು ಅನನ್ಯ. ಆದರೆ ನೀನು ಇಲ್ಲಿ ಬಂದಿರೋದು ಒಂದು ದೊಡ್ಡ ತಪ್ಪು. ವಿನಯ್ಗೆ ಗೊಂದಲವಾಯಿತು. ಅನನ್ಯನ ಕಥೆಯನ್ನು ಕೇಳಿದಾಗ ಅವನಿಗೆ ತಿಳಿಯಿತು. ಅವಳು ರಾಜೇಶ್ನ ಮಗಳಾದರೂ ಅವಳ ಜೀವನವು ಒಂದು ಗುಪ್ತ ರಹಸ್ಯದಿಂದ ಕೂಡಿತ್ತು. ಅವಳನ್ನು ಯಾಕೆ ವಿನಯ್ಗೆ ಮದುವೆಯಾಗಲು ಒಪ್ಪಿಸಲಾಯಿತು? ಇದರ ಹಿಂದಿನ ಸತ್ಯವೇನು? ವಿನಯ್ಗೆ ಅನನ್ಯನ ಮಾತುಗಳು ಒಗಟಾಗಿ ಕಾಡಿದವು. ನೀನು ಇಲ್ಲಿ ಬಂದಿರೋದು ಒಂದು ದೊಡ್ಡ ತಪ್ಪು ಎಂದು ಅವಳು ಹೇಳಿದ್ದೇಕೆ? ಕೊಠಡಿಯ ಮಂದ ಬೆಳಕಿನಲ್ಲಿ ಅನನ್ಯನ ಕಣ್ಣುಗಳು ಒಂದು ಗಾಢವಾದ ರಹಸ್ಯವನ್ನು ಹೊಂದಿರುವಂತೆ ಕಾಣುತ್ತಿತ್ತು. ನಾನು ರಾಜೇಶ್ನ ಮಗಳು, ಆದರೆ ನನ್ನ ಜೀವನವು ನಿನಗೆ ಕಾಣುವಷ್ಟು ಸರಳವಲ್ಲ ಎಂದು ಅವಳು ಆರಂಭಿಸಿದಳು. ಅನನ್ಯ ತನ್ನ ಕುಟುಂಬದ ಒಂದು ಭಾಗವನ್ನು ಬಿಚ್ಚಿಡಲು ತೊಡಗಿದಳು. ರಾಜೇಶ್ ಶೆಟ್ಟಿ ಕೇವಲ ಹೋಟೆಲ್ ಮಾಲೀಕನಲ್ಲ, ಬದಲಿಗೆ ಬೆಂಗಳೂರಿನ ಒಂದು ಗುಪ್ತ ವ್ಯಾಪಾರಿ ಸಾಮ್ರಾಜ್ಯದ ನಿಯಂತ್ರಕನಾಗಿದ್ದ. ಅವನ ವ್ಯಾಪಾರದಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳು, ಕಪ್ಪು ಹಣ, ರಾಜಕೀಯ ಸಂಪರ್ಕಗಳು ತುಂಬಿಕೊಂಡಿದ್ದವು. ಆದರೆ ಅನನ್ಯನ ಮೇಲಿನ ಗಾಯದ ಗುರುತು, ಅದು ಒಂದು ಆಘಾತದಿಂದ ಬಂದಿರಲಿಲ್ಲ. ಇದು ಒಂದು ಎಚ್ಚರಿಕೆ ಎಂದು ಅವಳು ಗುಸುಗುಸುನಾಡಿದಳು. ನನ್ನ ತಂದೆಯ ಶತ್ರುಗಳಿಂದ ವಿನಯ್ಗೆ ತಲೆ ತಿರುಗಿತು. ಒಂದು ದಿನದ ಮೊದಲು ಅವನು ಕೇವಲ ಒಬ್ಬ ವೈಟರ್ ಆಗಿದ್ದ. ಈಗ ಒಂದು ಶಕ್ತಿಶಾಲಿ ಕುಟುಂಬದ ಗಂಡನಾಗಿದ್ದಾನೆ. ಈಗ ಅವನ ಹೆಂಡತಿ ಬಾಯಿಂದ ಒಂದು ಗುಪ್ತ ಜಗತ್ತಿನ ಕಥೆಯನ್ನು ಕೇಳುತ್ತಿದ್ದಾನೆ. ನಾನು ಯಾಕೆ, ನಿನ್ನ ತಂದೆ ನನ್ನನ್ನು ಯಾಕೆ ಆಯ್ಕೆ ಮಾಡಿದ ಎಂದು ವಿನಯ್ ಕೇಳಿದ. ಅನನ್ಯ ಒಂದು ಕ್ಷಣ ಮೌನವಾದಳು. ನೀನೊಬ್ಬ ಸಾಮಾನ್ಯವಾಗಿದ್ದೆ, ಆದರೆ ನಿನ್ನ ಒಳಗೆ ಏನೋ ವಿಶೇಷವಿದೆ. ಆದರೆ ನಾನು ಇನ್ನೂ ಎಲ್ಲವನ್ನೂ ಹೇಳಲಾರೆ ಎಂದು ಅವಳು ಉತ್ತರಿಸಿದಳು. ವಿನಯ್ಗೆ ತನ್ನ ಮದುವೆ ಹಿಂದೆ ಒಂದು ದೊಡ್ಡ ಉದ್ದೇಶವಿದೆ ಎಂದು ಅರಿವಾಯಿತು. ಆದರೆ ಅದು ಏನು? ರಾತ್ರಿಯೆಲ್ಲ ಅವನಿಗೆ ನಿದ್ದೆ ಬರಲಿಲ್ಲ ಇದು ಯೋಚನೆ ಮಾಡಿ. ಮರುದಿನ ಬೆಳಗ್ಗೆ ರಾಜೇಶ್ ವಿನಯ್ನನ್ನು ತನ್ನ ಕಚೇರಿಗೆ ಕರೆದ. ವಿನಯ್, ನೀನೀಗ ನನ್ನ ಕುಟುಂಬದ ಭಾಗ, ಆದರೆ ಈ ಕುಟುಂಬದಲ್ಲಿ ಜವಾಬ್ದಾರಿಗಳಿವೆ ಎಂದು ರಾಜೇಶ್ ಗಂಭೀರವಾಗಿ ಹೇಳಿದ. ರಾಜೇಶ್ ವಿನಯ್ಗೆ ಒಂದು ಕೆಲಸವನ್ನು ನೀಡಿದ. ಒಂದು ಗುಪ್ತ ದಾಖಲೆಯನ್ನು ಬೆಂಗಳೂರಿನ ಒಂದು ಗುಪ್ತ ಸ್ಥಳದಿಂದ ತರಬೇಕು. ಇದು ನನ್ನ ವ್ಯಾಪಾರಕ್ಕೆ ಮುಖ್ಯ ಎಂದು ರಾಜೇಶ್ ಹೇಳಿದ. ಆದರೆ ವಿನಯ್ಗೆ ರಾಜೇಶ್ನ ಮಾತುಗಳಲ್ಲಿ ಒಂದು ಗುಪ್ತ ಧ್ವನಿಯಿತ್ತು. ಈ ದಾಖಲೆ ಏನಿರಬಹುದು? ಇದನ್ನು ತರಲು ರಾಜೇಶ್ ತನ್ನನ್ನೇ ಯಾಕೆ ಆಯ್ಕೆ ಮಾಡಿದ? ಆ ರಾತ್ರಿ ವಿನಯ್ ಅನನ್ಯವನ್ನು ರಾಜೇಶ್ನ ಯೋಜನೆಯ ಬಗ್ಗೆ ಕೇಳಿದ. ಅನನ್ಯನ ಮುಖದಲ್ಲಿ ಭಯ ಕಾಣಿಸಿತು. ವಿನಯ್, ಆ ದಾಖಲೆಯನ್ನು ತೊಡಗಬೇಡ, ಅದು ನಿನ್ನ ಜೀವಕ್ಕೆ ಅಪಾಯಕಾರಿ ಎಂದು ಅವಳು ಎಚ್ಚರಿಸಿದಳು. ಅವಳು ತನ್ನ ತಂದೆಯ ವ್ಯಾಪಾರದ ಒಂದು ಭಾಗವನ್ನು ಬಿಚ್ಚಿಟ್ಟಿದ್ದಳು. ಆ ದಾಖಲೆಯು ರಾಜೇಶ್ನ ಕಾನೂನುಬಾಹಿರ ಒಪ್ಪಂದಗಳ ಪಟ್ಟಿಯಾಗಿತ್ತು. ಇದು ಅವನ ಶತ್ರುಗಳಿಗೆ ಸಿಕ್ಕರೆ ಅವನ ಸಾಮ್ರಾಜ್ಯವೇ ಕುಸಿಯುತ್ತಿತ್ತು. ಆದರೆ ವಿನಯ್ಗೆ ಒಂದು ಪ್ರಶ್ನೆ ಕಾಡಿತು. ರಾಜೇಶ್ ತನ್ನ ಮಗಳ ಗಂಡನಿಗೆ ಇಂತಹ ಅಪಾಯಕಾರಿ ಕೆಲಸವನ್ನು ಏಕೆ ನೀಡಿದ? ಅನನ್ಯನಿಗೂ ಈ ಪ್ರಶ್ನೆಗೆ ಉತ್ತರ ತಿಳಿದಿರಲಿಲ್ಲ.
ವಿನಯ್ಗೆ ಆ ದಾಖಲೆಯನ್ನು ತರಲೇಬೇಕಾಗಿತ್ತು. ಇಲ್ಲದಿದ್ದರೆ ರಾಜೇಶ್ನ ಕೋಪಕ್ಕೆ ಗುರಿಯಾಗಬೇಕಾಗಿತ್ತು. ಮರುದಿನ ರಾಜೇಶ್ನ ಚಾಲಕನೊಂದಿಗೆ ವಿನಯ್ ಬೆಂಗಳೂರಿನ ಒಂದು ಹಳೆಯ ಗೋದಾಮಿನ ಕಡೆಗೆ ಹೊರಟ. ಆ ಗೋದಾಮು ಕತ್ತಲೆಯಿಂದ ಕೂಡಿದ್ದು ಒಂದು ರಹಸ್ಯಮಯ ವಾತಾವರಣವಿತ್ತು. ಒಳಗೆ ಪ್ರವೇಶಿಸಿದಾಗ ವಿನಯ್ಗೆ ಯಾರೋ ತನ್ನನ್ನು ಗಮನಿಸಿರುವಂತೆ ಭಾವನೆಯಾಯಿತು. ಒಂದು ಚಿಕ್ಕ ಲಾಕರ್ನಲ್ಲಿ ದಾಖಲೆ ಇತ್ತು. ಆದರೆ ಅದನ್ನು ತೆಗೆಯುವ ಮೊದಲೇ ಕೆಲವು ಕಪ್ಪು ಬಟ್ಟೆ ಧರಿಸಿದ ವ್ಯಕ್ತಿಗಳು ಗೋದಾಮಿನೊಳಗೆ ಒಡ್ಡಿದರು. ವಿನಯ್ಗೆ ತನ್ನ ಜೀವನಕ್ಕೆ ಅಪಾಯವಿದೆ ಎಂದು ಅರಿವಾಯಿತು. ಗೋದಾಮಿನ ಕತ್ತಲೆಯಲ್ಲಿ ವಿನಯ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಕಪ್ಪು ಬಟ್ಟೆ ಧರಿಸಿದವರು ಅವನ ಕಡೆಗೆ ಓಡಾಡುತ್ತಿದ್ದರು. ದಾಖಲೆಯ ಲಾಕರ್ ಇನ್ನೂ ತೆರೆಯದೇ ಇತ್ತು. ಆದರೆ ಈಗ ಜೀವ ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿತ್ತು. ಯಾರು ನೀವು ಎಂದು ವಿನಯ್ ಕೂಗಿದ. ಆದರೆ ಉತ್ತರಕ್ಕೆ ಬದಲು ಒಂದು ಗುಂಡಿ ಸದ್ದು ಕೇಳಿಸಿತು. ಅದೃಷ್ಟವಶ ಗುಂಡು ಅವನನ್ನು ತಪ್ಪಿತು. ರಾಜೇಶ್ನ ಚಾಲಕ ರವಿ ವಿನಯ್ ಓಡು ಎಂದು ಕೂಗಿದ. ಇಬ್ಬರು ಗೋದಾಮಿನ ಹಿಂಭಾಗದ ಬಾಗಿಲಿನ ಕಡೆಗೆ ಓಡಿದರು. ಆದರೆ ಓಡುವಾಗ ವಿನಯ್ಗೆ ಒಂದು ಆಲೋಚನೆ ಬಂತು. ಈ ದಾಖಲೆ ರಾಜೇಶ್ಗೆ ತಾನೇ ತಂದುಕೊಡಬೇಕೇ? ಅನನ್ಯನ ಎಚ್ಚರಿಕೆ ಅವನ ಕಿವಿಯಲ್ಲಿ ಮೊಳಗಿತು. ಕೊನೆಗೆ ಅವನು ಲಾಕರ್ನಿಂದ ದಾಖಲೆಯನ್ನು ಕಿತ್ತುಕೊಂಡು ಓಡಿದ. ಆದರೆ ಆ ಕಪ್ಪು ಬಟ್ಟೆಯವರು ಯಾರು? ರಾಜೇಶ್ನ ಶತ್ರುಗಳೇ? ಅಥವಾ ಇದು ರಾಜೇಶ್ನ ಯೋಜನೆಯ ಭಾಗವೇ? ಗೋದಾಮಿನಿಂದ ತಪ್ಪಿಸಿಕೊಂಡು ವಿನಯ್ ಮನೆಗೆ ಮರಳಿದಾಗ ಅನನ್ಯ ಅವನನ್ನು ಆತಂಕದಿಂದ ಕಾಯುತ್ತಿದ್ದಳು. ನೀನು ದಾಖಲೆ ತಂದ್ಯಾ ಎಂದು ಕೇಳಿದಳು. ವಿನಯ್ ತಲೆಯಾಡಿಸಿದ. ಆದರೆ ಅವನಿಗೆ ರಾಜೇಶ್ಗೆ ಇದನ್ನು ಕೊಡಬೇಕೆ ಎಂಬ ಗೊಂದಲವಿತ್ತು. ಅನನ್ಯ ತನ್ನ ಕಥೆಯನ್ನು ಮುಂದುವರಿಸಿದಳು. ತನ್ನ ತಂದೆಗೆ ತನ್ನ ಮೇಲೆ ಪ್ರೀತಿ ಇಲ್ಲ ವಿನಯ್. ನಾನು ಅವನಿಗೆ ಕೇವಲ ಒಂದು ಸಾಧನ. ನನ್ನ ಗಾಯದ ಗುರುತು ಅದು ಅವನ ಶತ್ರುವಿನಿಂದ ಬಂದಿದೆ. ಆದರೆ ರಾಜೇಶ್ ಇದನ್ನು ತನ್ನ ಲಾಭಕ್ಕೆ ಬಳಸಿಕೊಂಡ. ಅನನ್ಯ ತನ್ನ ತಂದೆಯ ಒಂದು ದೊಡ್ಡ ರಹಸ್ಯವನ್ನು ಬಿಚ್ಚಿಟ್ಟಿದ್ದಳು. ರಾಜೇಶ್ ಒಂದು ಗುಪ್ತ ಸಂಘಟನೆಯೊಂದಿಗೆ ಸಂಪರ್ಕದಲ್ಲಿದ್ದ. ಇದು ಬೆಂಗಳೂರಿನ ರಾಜಕೀಯ ವ್ಯಾಪಾರದ ಜಗತ್ತನ್ನು ನಿಯಂತ್ರಿಸುತ್ತಿತ್ತು. ವಿನಯ್ನ ಮದುವೆಯ ಹಿಂದಿನ ಉದ್ದೇಶವು ಇದಕ್ಕೆ ಸಂಬಂಧಿಸಿತ್ತು. ಆದರೆ ಇನ್ನೂ ಸ್ಪಷ್ಟವಾಗಿರಲಿಲ್ಲ. ವಿನಯ್ ದಾಖಲೆಯನ್ನು ತೆರೆದು ನೋಡಿದ. ಅದರಲ್ಲಿ ಕೆಲವು ಹೆಸರುಗಳು, ಸಂಖ್ಯೆಗಳು, ಒಪ್ಪಂದಗಳ ವಿವರಗಳಿತ್ತು. ಆದರೆ ಒಂದು ಹೆಸರು ಅವನ ಗಮನ ಸೆಳೆಯಿತು. ಕಾವೇರಿ ಪ್ರಾಜೆಕ್ಟ್. ಇದು ರಾಜೇಶ್ನ ಒಂದು ರಹಸ್ಯ ಯೋಜನೆಯಾಗಿತ್ತು. ಇದರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಕಪ್ಪು ಹಣ ತೊಡಗಿತ್ತು. ಆದರೆ ದಾಖಲೆಯ ಕೊನೆಯ ಪುಟದಲ್ಲಿ ಒಂದು ಚಿತ್ರ ಕೂಡ ಇತ್ತು. ಅದು ಅನನ್ಯನ ಚಿಕ್ಕ ವಯಸ್ಸಿನ ಚಿತ್ರ ಆಗಿತ್ತು. ಆದರೆ ಅವಳ ಜೊತೆಗಿದ್ದ ವ್ಯಕ್ತಿಯ ಮುಖವನ್ನು ಗೀಚಲಾಗಿತ್ತು. ಇದು ಯಾರು ಎಂದು ವಿನಯ್ ಕೇಳಿದಾಗ ಅನನ್ಯನ ಮುಖ ಬಿಳಿಚಿತು. ನಾನು ನಿನಗೆ ಇನ್ನೂ ಎಲ್ಲವನ್ನೂ ಹೇಳಲಾರೆ. ಆದರೆ ಈ ದಾಖಲೆಯನ್ನು ರಾಜೇಶ್ಗೆ ಕೊಡಬೇಡ ಎಂದು ಅವಳು ಕೇಳಿಕೊಂಡಳು. ವಿನಯ್ ತನ್ನ ಜೀವನದ ಒಂದು ದೊಡ್ಡ ಆಟದ ಭಾಗವಾಗಿರುವುದನ್ನು ಅರಿತ. ಮರುದಿನ ರಾಜೇಶ್ ವಿನಯ್ನನ್ನು ತನ್ನ ಕಚೇರಿಗೆ ಕರೆದ. ದಾಖಲೆ ಎಲ್ಲಿದೆ ಎಂದು ಗಂಭೀರವಾಗಿ ಕೇಳಿದ. ವಿನಯ್ಗೆ ಸುಳ್ಳು ಹೇಳುವ ಧೈರ್ಯವಿರಲಿಲ್ಲ. ಆದರೆ ಅನನ್ಯನ ಮಾತುಗಳು ಅವನ ಮನಸ್ಸಿನಲ್ಲಿ ಗೂಡಿತ್ತು. ಸರ್, ಗೋದಾಮ್ನಲ್ಲಿ ದಾಳಿಯಾಯಿತು. ದಾಖಲೆ ಸಿಗಲಿಲ್ಲ ಎಂದು ಸುಳ್ಳು ಹೇಳಿದ. ರಾಜೇಶ್ನ ಕಣ್ಣುಗಳಲ್ಲಿ ಕೋಪಿನ ಕಿಡಿಗಳು ಕಾಣಿಸಿದವು. ನೀನು ಸುಳ್ಳು ಹೇಳ್ತಾ ಇದ್ದೀಯಾ ವಿನಯ್? ನಿನಗೆ ಒಂದು ದಿನದ ಸಮಯ. ದಾಖಲೆ ತಾ, ಇಲ್ಲದಿದ್ದರೆ ನಿನ್ನ ಜೀವವನ್ನೇ ನಾನೇ ಕೊನೆಗಾಣಿಸುತ್ತೇನೆ ಎಂದು ಬೆದರಿಕೆ ಹಾಕಿದ. ವಿನಯ್ಗೆ ಈಗ 2 ಆಯ್ಕೆಗಳಿತ್ತು. ದಾಖಲೆಯನ್ನು ರಾಜೇಶ್ಗೆ ಕೊಡುವುದು ಅಥವಾ ಅನನ್ಯನ ಜೊತೆಗೆ ರಹಸ್ಯವನ್ನು ತಿಳಿಯಲು ಪ್ರಯತ್ನಿಸುವುದು. ಆ ರಾತ್ರಿ ವಿನಯ್ ಅನನ್ಯನಿಗೆ ದಾಖಲೆಯ ಚಿತ್ರದ ಬಗ್ಗೆ ಕೇಳಿದ. ಒಡನೆ ಅನನ್ಯ ಒಂದು ಆಘಾತಕಾರಿ ಸತ್ಯವನ್ನು ಬಿಚ್ಚಿಟ್ಟಿದಳು. ನಾನು ರಾಜೇಶ್ನ ಸ್ವಂತ ಮಗಳಲ್ಲ ವಿನಯ್. ನನ್ನ ದತ್ತು ತೆಗೆದುಕೊಂಡವಳು. ಅವಳ ನಿಜವಾದ ತಂದೆ ಒಬ್ಬ ಶಕ್ತಿಶಾಲಿ ವ್ಯಕ್ತಿಯಾಗಿದ್ದ. ಆದರೆ ರಾಜೇಶ್ನ ಶತ್ರುವಾಗಿದ್ದ. ರಾಜೇಶ್ ಅನನ್ಯನನ್ನು ದತ್ತು ತೆಗೆದುಕೊಂಡಿದ್ದು ತನ್ನ ಶತ್ರುವಿನ ರಹಸ್ಯಗಳನ್ನು ಪಡೆಯಲು. ಆ ಚಿತ್ರದಲ್ಲಿದ್ದ ವ್ಯಕ್ತಿ ಅನನ್ಯನ ನಿಜವಾದ ತಂದೆಯಾಗಿರಬಹುದು. ಈ ಸತ್ಯವನ್ನು ಕೇಳಿದ ವಿನಯ್ಗೆ ತನ್ನ ಮದುವೆಯ ಹಿಂದಿನ ಉದ್ದೇಶ ಇನ್ನಷ್ಟು ಗೊಂದಲವಾಯಿತು. ರಾಜೇಶ್ ತನ್ನನ್ನು ಯಾಕೆ ಆಯ್ಕೆ ಮಾಡಿದ? ಅನನ್ಯನ ನಿಜವಾದ ತಂದೆ ಈಗ ಎಲ್ಲಿದ್ದಾನೆ? ವಿನಯ್ ಮತ್ತು ಅನನ್ಯ ರಾಜೇಶ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಒಂದು ಯೋಜನೆ ರೂಪಿಸಿದರು. ದಾಖಲೆಯನ್ನು ರಾಜೇಶ್ಗೆ ಕೊಡದೆ ಅದನ್ನು ಬಳಸಿಕೊಂಡು ಅವನ ವಿರುದ್ಧ ಸಾಕ್ಷ್ಯವಾಗಿ ಬಳಸಿಕೊಳ್ಬೇಕಿತ್ತು. ಆದರೆ ಇದಕ್ಕೆ ಅವರಿಗೆ ಸಾಹಸ ಬೇಕಿತ್ತು, ಸಹಾಯ ಕೂಡ ಬೇಕಾಗಿತ್ತು. ವಿನಯ್ ತನ್ನ ಹಳೆಯ ಸ್ನೇಹಿತ ಕಿರಣ್, ಒಬ್ಬ ಸ್ಥಳೀಯ ಪತ್ರಕರ್ತನನ್ನು ಸಂಪರ್ಕಿಸಿದ. ಕಿರಣ್ ರಾಜೇಶ್ನ ಕಾನೂನುಬಾಹಿರ ಚಟುವಟಿಕೆಗಳ ಬಗ್ಗೆ ಈಗಾಗಲೇ ಕೆಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದ. ನೀವು ದಾಖಲೆಯನ್ನು ನನಗೆ ಕೊಡಿ, ನಾನು ರಾಜೇಶ್ನ ಸಾಮ್ರಾಜ್ಯವನ್ನು ಕೆಡವುತ್ತೇನೆ ಎಂದು ಕಿರಣ್ ಭರವಸೆ ಕೂಡ ನೀಡಿದ. ಆದರೆ ರಾಜೇಶ್ನ ಗುಂಡಗಳು ಈಗಾಗಲೇ ವಿನಯ್ನ ಹಿಂದೆ ಬಿದ್ದಿದ್ರು. ವಿನಯ್ ಮತ್ತು ಅನನ್ಯ ಕಿರಣ್ನೊಂದಿಗೆ ಭೇಟಿಯಾಗಲು ಒಂದು ರಹಸ್ಯ ಸ್ಥಳಕ್ಕೆ ತೆರಳಿದರು. ಆದರೆ ರಾಜೇಶ್ನ ಗುಂಡಗಳು ಅವರನ್ನು ಗುರುತಿಸಿದರು. ಒಂದು ರಾತ್ರಿಯ ಕಾರಿನ ಚೇಸಿಂಗ್ ದೃಶ್ಯದಲ್ಲಿ ವಿನಯ್ ಮತ್ತು ಅನನ್ಯ ಕೊನೆಗೂ ತಪ್ಪಿಸಿಕೊಂಡರು. ಆದರೆ ದಾಖಲೆ ಒಂದು ಪುಟ ಕಳೆದು ಹೋಯಿತು.
ಕಿರಣ್ ಉಳಿದ ದಾಖಲೆಯನ್ನು ತೆಗೆದುಕೊಂಡು, ನಾನು ಇದನ್ನು ಪ್ರಕಟಿಸುತ್ತೇನೆ, ಆದರೆ ನೀವಿಬ್ಬರು ರಾಜೇಶ್ನಿಂದ ದೂರವಿರಿ ಎಂದು ಎಚ್ಚರಿಸಿದ. ಆದರೆ ವಿನಯ್ಗೆ ಒಂದು ಭಾವನೆಯಾಯಿತು. ರಾಜೇಶ್ ಇದನ್ನು ಸುಲಭವಾಗಿ ಬಿಡುವನಲ್ಲ. ರಾಜೇಶ್ಗೆ ದಾಖಲೆ ಕಿರಣ್ನ ಕೈಗೆ ಸಿಕ್ಕಿದ್ದು ತಿಳಿಯಿತು. ಆದರೆ ಅವನಿಗೆ ಇನ್ನೊಂದು ಯೋಜನೆ ಇತ್ತು. ಅವನು ವಿನಯ್ ಮತ್ತು ಅನ್ಯನವನ್ನು ಒಂದು ಗುಪ್ತ ಸ್ಥಳಕ್ಕೆ ಕರೆದೊಯ್ದ. ವಿನಯ್, ನೀನು ನನ್ನನ್ನು ಮೋಸ ಮಾಡಿದೆ, ಆದರೆ ನಾನು ಒಂದು ಒಪ್ಪಂದದ ಮಾಡುತ್ತೇನೆ. ಅನ್ಯನನ್ನು ನನಗೆ ಕೊಡು, ನಿನಗೆ 1,00,00,000 ಸಿಗುತ್ತದೆ ಎಂದು ರಾಜೇಶ್ ಹೇಳಿದ. ವಿನಯ್ಗೆ ಆಘಾತವಾಯಿತು. ರಾಜೇಶ್ಗೆ ಅನ್ಯನ ಮೇಲೆ ಯಾಕೆ ಇಷ್ಟು ಒತ್ತಡ? ಇದರ ಹಿಂದೆ ಅನ್ಯನ ನಿಜವಾದ ತಂದೆಯ ರಹಸ್ಯವಿತ್ತು. ಇದು ರಾಜೇಶ್ನ ಸಾಮ್ರಾಜ್ಯವನ್ನು ಉಳಿಸಬೇಕಾಗಿತ್ತು. ಕೊನೆಗೆ ಅನನ್ಯ ಎಲ್ಲವನ್ನು ಬಿಚ್ಚಿಟ್ಟಿರಲು. ಈ ಚಿತ್ರದಲ್ಲಿದ್ದ ವ್ಯಕ್ತಿ ಅವಳ ನಿಜವಾದ ತಂದೆ, ಒಬ್ಬ ರಾಜಕಾರಣಿಯಾಗಿದ್ದ. ಅವನು ರಾಜೇಶ್ನ ವಿರುದ್ಧ ಸಾಕ್ಷ್ಯ ಸಂಗ್ರಹಿಸಿದ್ದ. ಆದರೆ ರಾಜೇಶ್ ಅವನನ್ನು ಕೊಂದು ಅನನ್ಯವನ್ನು ದತ್ತು ತೆಗೆದುಕೊಂಡಿದ್ದ. ಆದರೆ ಅನ್ಯನ ತಂದೆ ಒಂದು ಗುಪ್ತ ಡೈರಿಯಲ್ಲಿ ಬಿಟ್ಟಿದ್ದ. ಅದು ರಾಜೇಶ್ನ ಎಲ್ಲ ರಹಸ್ಯಗಳನ್ನು ಬಿಚ್ಚಿಕೊಡುತ್ತಿತ್ತು. ರಾಜೇಶ್ಗೆ ಆ ಡೈರಿಯ ಸುಳಿವು ಅನನ್ಯ ಬಳಿ ಇತ್ತೆಂದು ತಿಳಿದಿತ್ತು. ವಿನಯ್ನ ಮದುವೆಯ ಉದ್ದೇಶವೇ ಅನನ್ಯನಿಂದ ಆ ಸುಳಿವನ್ನು ಪಡೆಯುವುದು. ವಿನಯ್ ಈಗ ತನ್ನ ಜೀವನದ ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿತ್ತು. ವಿನಯ್ ಮತ್ತು ಅನನ್ಯ ರಾಜೇಶ್ನ ವಿರುದ್ಧ ಒಂದು ದೊಡ್ಡ ಯೋಜನೆ ರೂಪಿಸಿದರು. ಅವರು ಡೈರಿಯನ್ನು ರಾಜೇಶ್ಗೆ ಕೊಡುವಂತೆ ತೋರಿಸಿ ಕಿರಣ್ನ ಸಹಾಯದಿಂದ ರಾಜೇಶ್ನ ಎಲ್ಲ ಕಾನೂನುಬಾಹಿರ ಚಟುವಟಿಕೆಗಳನ್ನು ಬಯಲಿಗೆಳೆದರು. ಪೊಲೀಸ್ ರಾಜೇಶ್ನನ್ನು ಬಂಧಿಸಿತು. ಡೈರಿಯ ಸಾಕ್ಷ್ಯದಿಂದ ಅವಳ ಸಾಮ್ರಾಜ್ಯ ಕುಸಿಯಿತು. ವಿನಯ್ ಮತ್ತು ಅನ್ಯನ ಒಂದು ಹೊಸ ಜೀವನವನ್ನು ಆರಂಭಿಸಿದರು. ಅನ್ಯನ ಗಾಯದ ಗುರುತು ಈಗ ಅವಳ ಧೈರ್ಯದ ಸಂಕೇತವಾಯಿತು. ವಿನಯ್ ಒಬ್ಬ ಸಾಮಾನ್ಯ ವೈಟರ್ನಿಂದ ಒಬ್ಬ ಶಕ್ತಿಶಾಲಿ ಪತ್ರವಾದ. ಅವರಿಬ್ಬರ ಪ್ರೀತಿಯು ಎಲ್ಲ ಸವಾಲುಗಳನ್ನು ಮೀರಿತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.